ವಂದನಾ ಕಾರ್ಯಕ್ರಮಕ್ಕೆ ನನ್ನ ಸಹಪಾಠಿಗಳಾಗಿರ್ತಕ್ಕಂಥ ಗುರುಗಳಿಗೆ ನಾನು ನಮಸ್ಕರಿಸುತ್ತಾ ಹಾಗೂ ನನ್ನ ಅವ್ರ ಕೈಯಲ್ಲಿ ಉಂಡಿರ್ತಕ್ಕಂಥ ಊಟವನ್ನು ಮಾಡಿರ್ತಕ್ಕಂಥ ನನ್ನ ಅಡುಗೆ ಸಿಬ್ಬಂದಿಯವರಿಗೆ ಹಾಗೂ ನಾವು ಶಾಲೆಯಲ್ಲಿ ಒಳಗಡೆ ಕುಳಿತು ಸ್ವಚ್ಛತೆಯಾಗಿ ಇರ್ತಕ್ಕಂಥ ಶರಣಪ್ಪ ಗಂಗಾಳವರಿಗೆ ಅವರಿಗೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಯಾವತ್ತೂ ನಾನು ಸ್ಟೇಜ್ ಮೇಲೆ ಮಾತಾಡಿಲ್ಲ. ಇದೇ ಫಸ್ಟ್ ಟೈಮ್ ಮಾತಾಡೋದು. ಹೆದರಿಕೆ ಆಗ್ತದೆ, ಕ್ಷಮಿಸಿ. ಅದೇ ಥರ ಕಾಶಿನಾಥ್ ಸರ್ ಒಂದು ಅದಿದೆ ಮಾರ್ಕಸ್ ಕಾರ್ಡ್ನಲ್ಲಿ ಕಮ್ಮಿ ತೊಗೊಂಡು ಅವ್ರ ಫಾದರ್ನ ಕರ್ಕೊಂಬಂದು ಓಡಿಸಿದ್ದಾರೆ. ಅದನ್ನು ಹೇಳ್ತಾ ನಾನು ಸಂತೋಷ ಪಡ್ತಿದ್ದೇನೆ. ಅದೇ ಥರ ದೀಕ್ಷಿತ್ ಸರ್ ಪಾಠ ಮಾಡುವಾಗ ಎಲ್ಲಿ ನೋಡಬಾರ್ದು, ಅದೇ ಪಾಠ ಗಮನದಲ್ಲಿ ಇರಬೇಕು. ಆ ಕಿಟಕಿಯಲ್ಲಿ ನಿಮ್ಮ ಅಜ್ಜಿ ಕುಣಿತಿದ್ದಾಳ, ನಿಮ್ಮ ತಾತ ಕುಣಿತಾ ಇದ್ದಾನೆ ಅಂತಂದು ನಾವು ಜಗ್ಸಲ್ಲೇ ಬೇಯಿಸ್ಕೊಂಡಿದ್ದೀವಿ. ಅದೇ ಥರ ನಮ್ಮ ಸರ್ ಶರಣಪ್ಪ ಸರ್ ಆಗಿರ್ತಕ್ಕಂಥ ಅವರು ಪಾಠ ಪೇರನ್ನು ಒಪ್ಸ್ಕೊಂಡ್ಬಂದು ಅವರು ಒಪ್ಸೋಲಿಕ್ಕೆ ಯಾರ್ಯಾರು ಒಪ್ಸಲ್ಲ ಯಾರ್ಯಾರಿಲ್ಲ ಅಂತಂದು ಅವರು ಕಪಕ್ಕೆ ಮೋಕ್ಷ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳ್ತೇನೆ. ಅದೇ ಥರ ನನ್ನ ಗುರುಗಳಾದ ವೀರೇಶ್ವರ ಹಿರೇಮಠ ಅವರು ಈಗ ಅವರು ಅಗಲಿದ್ದಾರೆ. ಏನೇ ಕ್ರೀಡಾಕೂಟ ಬಂದರೂ ಒಂದು ಚಾವಿ ರೂಮು ನನ್ನ ಹತ್ರ ಪುಟ್ಟರಾಜನ ಹತ್ರ, ಅದೇ ಥರ ದೊರಾಜ್ ಮಡಿವಾಳರ ಹತ್ರ ಇರ್ತಿತ್ತು. ಹೋಗಿ ಅವ್ರನ್ನ ಕೇಳಿ ಅವ್ರ ಕೀ ತೊಗೊಂಡು ಯಾವ್ಯಾವ ಕ್ರೀಡಾಕೂಟಕ್ಕೆ ಬೇಕಾದಂಥ ಸಾಮಾನುಗಳನ್ನು ತೆಗೆದುಕೊಳ್ಳಿ ಅಂತಂದು ಹೇಳ್ತಿದ್ರು. ಅವರು ನನ್ನ ತಂದೆ ಸ್ಥಾನದಲ್ಲಿ ಇದ್ದು ಅವರ ಮಕ್ಕಳಂತೆ ನಾವು ನಡೆದುಕೊಂಡಿದ್ದೇವೆ. ಅದಕ್ಕೆ ಅವರಿಗೆ ಚಿರಋಣಿ ಎಂದು ನಮಗೆ ಅವರಾಗಲಿದ ಕಾರಣ ನಮಗೆ ಬಹಳ ದುಃಖ ಆಗಿದೆ. ಅದೇ ಥರ ಒಂದು ಕಲ್ಲಂಗೋಡು ಸರ್ ಅಲ್ಲಿ ಪಾಠ ಮಾಡಬೇಕಾದ್ರೆ ಅಲ್ಕಟ್ ನನ್ನ ಮಗನೇ ಅದು ನಿಮ್ಮ ಮಗನೇ ಅಂತಂದು ಹೇಳಿ ಭಾಳ ನಮ್ಮನ್ನ ತೆರೆ ಹಿಡ್ಕೊಂಡು ಹೊಡಿತಿದ್ರು. ಅದನ್ನು ನೆನೆಸ್ಬಿಟ್ಟು ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕೇಳ್ಕೊಳ್ತೇನೆ. ಇಲ್ಲಿ ನನ್ನ ಗುರುಗಳಾದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಪೂರ್ವಕವಾದವನ್ನು ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.